ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಾವು ವಕೀಲವೃತ್ತಿಯಿಂದ ನಾವು ಅದಾದ ರೈತಾಪಿ ವರ್ಗದ ಜನಾಂಗದವರು ನಾವು ನಮಗೆ ಸಂಗನಕಲ್ ಗ್ರಾಮಕ್ಕೆ ಅಂಟಿಕೊಂಡು ಈ ರೈಲ್ವೆ ಅಗ್ನಿಗುಂಡಿಯಿಂದ ಈ ರೈಲ್ವೆ ಟ್ರ್ಯಾಕನ್ನು ರೈಲ್ವೆ ಹಳಿಗಳನ್ನು ಓಡಿಸೋದಕ್ಕಾಗಿ ಇದ್ದಕ್ಕಿದ್ದಂತೆ ಸರ್ವೆ ಮಾಡಿದರು. ಆ ಸರ್ವೆ ಮಾಡೋದ್ರಿಂದ ಜನಗಳಿಗೆ ಅಡ್ಡಾಡಕ ರೈಲ್ವೆ ಹಳಿ ಒಂದುಗಡೆ ಬಂದರೆ ಜನಗಳಿಗೆ ಅಡ್ಡಾಡೋದಕ್ಕಾಗಿ ಆಮೇಲೆ ಸಾರ್ವಜನಿಕ ತೊಂದರೆ ಆಗ್ತದೆ. ಅದಲ್ಲದೆ ಈಗ ಹೋಗ್ತಕ್ಕಂಥ ರೈಲ್ವೆ ಹಳಿಯ ಪಕ್ಕದಲ್ಲಿ ಸ್ಕೂಲುಗಳು, ಕಾಲೇಜುಗಳು ಮತ್ತು ದೇವಸ್ಥಾನಗಳು ಇರುವುದರಿಂದ ಮತ್ತು ದೇವಸ್ಥಾನಗಳ ಮೇಲೆ ಹೋಗುವ ಸಾಧ್ಯತೆ ಇರುವುದರಿಂದ ಇದನ್ನು ಇಲ್ಲಿಯೇ ತಡೆ ಇಟ್ಟು ಸುಮಾರು ಬಳ್ಳಾರಿ ಸುಮಾರು 10-15 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಬೇಕಂತೇಳಿ ನಮ್ಮ ರೈತರು ಪರವಾಗಿ ಸಾರ್ವಜನಿಕ ಪರವಾಗಿ ನಾವು ಒತ್ತಾಯ ಮಾಡುತ್ತಿದ್ದೇವೆ. ಬಡ ಕುಟುಂಬದ ಜನಗಳು ಫ್ಲಾಟ್ಗಳನ್ನು ಅವೆಲ್ಲ ತೆಗೆದುಕೊಂಡಿದ್ದಾರೆ. ಅವೆಲ್ಲ ಹೋಗೋದ್ರಿಂದ ಅವರಿಗೆ ಬಹಳ ತುಂಬಲಾದ ನಷ್ಟ ಉಂಟಾಗುತ್ತದೆ. ಅದಕ್ಕಾಗಿ ದಯಮಾಡಿ ನಾವು ಸರ್ಕಾರಕ್ಕೆ ಮನವಿ ಕೇಳುವುದೇನೆಂದರೆ ಇದನ್ನು ಬಳ್ಳಾರಿಯಿಂದ ಸುಮಾರು 10-12 ಕಿಲೋಮೀಟರ್ ದೂರದಲ್ಲಿ ಮಾಡಿದರೆ ಎಲ್ಲ ಡೆವಲಪ್ಮೆಂಟ್ಗೂ ಪ್ರತಿಯೊಂದಕ್ಕೂ ಚೆನ್ನಾಗಿರ್ತದೆ ಅಂತ ನಮ್ಮ ಸಾರ್ವಜನಿಕವಾಗಿ ನಮ್ಮನ್ನು ಕಳಕಳ ಮನವಿ. ಕೂಲಿ ಬೆಲೆ, ಕೀಟನಾಶಕ ಮತ್ತು ಎಲ್ಲ ಹೆಚ್ಚಾಗಿದೆ. ಆದ್ದರಿಂದ ರೈತರು ಬೆಳೀತಕ್ಕಂಥದ್ದು ಅದೇ ರೇಟಿ ಇದೆ. ನಮಗೆ ಹೋದ ವರ್ಷ 3 ವರ್ಷ ಮುಂದೆ 2002ರಲ್ಲಿ 21,000 ರೂಪಾಯಿ 355 ಇತ್ತು. ಆಮೇಲೆ 55,000 60,000 ಬ್ಯಾಡಿಗೆ ಇತ್ತು. ಇವತ್ತಿನ ದಿನ 25,000 20,000 ಬ್ಯಾಡಿಗಿದೆ. 11,000 10,000 355 ಇದೆ. ಆದರೆ ರೈತರಿಗೆ ಭಾಳ ಅನ್ಯಾಯ ಆಗ್ತೈತೆ. ಬೆಳೀತಕ್ಕಂಥದ್ದು ಅವ್ರಿಗೆ ಹಾಕಿರೋಕ್ಕಂಥ ಗೊಬ್ಬರ ಕೂಡ ಆಗಲ್ಲ ಇವತ್ತಿನ ದಿನ. ಆದ್ದರಿಂದ ಮತ್ತು ಅದಕ್ಕೋಸ್ಕರ ರೈತರಿಗೆ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರಗಳು ಹೆಚ್ಚಿನ ಬೆಳೀತಕ್ಕಂಥ ರೈತರಿಗೆ ಬೆಲೆ ಜಾಸ್ತಿ ಮಾಡಬೇಕು. ಆಮೇಲೆ ಮೆಕ್ಕೆಜೋಳ 2,300 ರೂಪಾಯಿ ಆ ಥರ ಇದೆ, 2,500 ಇದೆ. ಆದರೆ 3,000 ರೂಪಾಯಿ ಗೋರ್ಮೆಂಟ್ ರೇಟ್ ಮಾಡಬೇಕು. ಜೋಳ 3,500 ಹಂಗೇನೋ ಫಿಕ್ಸೆಡ್ ಇದೆ. 4,000 ರೂಪಾಯಿ ಮಾಡೋಕ್ಕೆ ಜೋಳ ಇವತ್ತಿನ ಖರ್ಚು ಹೆಚ್ಚುಗಳಿದ್ದರಿಂದ ರೈತರಿಗೆ ಎಲ್ಲ ಬೆಲೆ ಹೆಚ್ಚಾಗಿರೋದ್ರಿಂದ. ಆಮೇಲೆ ತೊಗರಿ 10,000 ರೂಪಾಯಿ ಮಾಡಬೇಕು. ಕಡಲೆ 8,000 ರೂಪಾಯಿ ಮಾಡೋಕು ಸರ್ಕಾರದ್ದು ಇದರಿಂದ ಬೆಲೆ ಏರಿಸಿ ಮಾಡ್ಬೇಕು, ಬೆಂಬಲ ಬೆಲೆ ಮಾಡಬೇಕು ಸರ್ಕಾರ. ಆಮೇಲೆ ಕೂಲಿ ಇದೇ 2002ರಲ್ಲಿ 22ರಲ್ಲಿ 150ರಿಂದ 200 ರೂಪಾಯಿ ಕೂಲಿ ಇತ್ತು. ಇವತ್ತು 300ರಿಂದ 250-400 ರೂಪಾಯಿವರೆಗೆ ಹೆಣ್ಮಕ್ಳು ಕೂಲಿ ಆಗಿದೆ. ಗಂಡ್ಮಕ್ಳಿಗೆ 400 ರೂಪಾಯಿ ಇತ್ತು, ಇವತ್ತು 600 ರೂಪಾಯಿ ಆಗಿದೆ. ಆದ್ದರಿಂದ ಸರ್ಕಾರ ಇದರೆಲ್ಲ ಗಮನ ಹರಿಸಿ ರೈತರಿಗೆ ಹೆಚ್ಚಿನ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಕೇಂದ್ರ ರಾಜ್ಯ ಸರ್ಕಾರ. ಆದರೆ ಅದೇ ರೀತಿಯಾಗಿ ನಮ್ಮ ಹೋರಾಟ ಹೆಚ್ಚಿನ ಬೆಲೆಗೆ ರೈತರಿಗೆ ಕೊಡಬೇಕಂತ ಹೋರಾಟ ಡಿಲ್ಲಿಲಿಂದ, ರಾಜ್ಯದಿಂದ, ತಾಲೂಕಿನಿಂದ, ಜಿಲ್ಲೆಯಿಂದ ಹೋರಾಟ ಮಾಡ್ತಾಯಿದ್ದೀವಿ. ಆದರೆ ಮೊನ್ನೆ ಸಂಪುಟ ಸಭೆಯಲ್ಲಿ ಹೆಚ್ಚಿಂದು ರೈತರಿಗೆ ಏನೂ ಘೋಷಣೆ ಮಾಡಿಲ್ಲ ಅವರು. ಆದ್ದರಿಂದ ಮುಂದೆ ಮಾಡಿದರೆ ರೈತ ಸಂಘದಿಂದ ಎಲ್ಲ ರೈತ ಸಂಘಟಕರು ಹೋರಾಟಕ್ಕೆ ಸಿದ್ಧವಾಗಿರ್ತೀವಿ. ಆದರೆ ರೈತರಿಗೆ ಗಮನ ಹರಿಸಿ ಎಲ್ಲ ಬೆಲೆ ಹೆಚ್ಚಾಗಿರೋದ್ರಿಂದ ಆ ರೀತಿ ರೈತ ಬೆಳೀತಕ್ಕಂಥದ್ದು ಬೆಂಬಲ ಬೆಲೆ ಹೆಚ್ಚಿನ ಮಾಡ್ಬೇಕಂತ ಹತ್ತಿರ ರೋಟಿ ಬಂದಿದೆ, ರಿಂಗ್ ರೋಡು. ಆ ರಿಂಗ್ ರೋಡ್ ಏನಾಗಿದೆ ಅಂದರೆ ಆಗಲೇ ಅಭಿವೃದ್ಧಿ ಅಂತ ರಿಂಗ್ ರೋಟಿಗೆ 200 ಅಡಿ ನಾವು ಕೊಟ್ಟಿದ್ದೀವಿ. ಆದರೆ ಒಬ್ಬ ರೈತಂದು 4 ಎಕರೆ ಹೋಗಿದೆ ಅದೇ ಹೊಲದಲ್ಲಿ, ಒಬ್ಬ ರೈತಂದು 3 ಎಕರೆ ಹೋಗಿದೆ, ಒಬ್ಬ ರೈತಂದು 2 ಎಕರೆ ಹೋಗುತ್ತೆ, ಮತ್ತೆ 2 ಎಕರೆ ಹೋಗಿದೆ. ಅದೇ ಮತ್ತೆ ಸಂಗನಕಲ್ಪಕ್ಕೆ 3 ಕಿಲೋಮೀಟ್ರ್ ಆಗ್ತದೆ ರೈಲು ಹಳಿನ ಮತ್ತೆ ಮಾಡ್ತು ಅಂತ ಬಗಲಿಗೆ ಸಂಗನಕಲ್ಲು, ಕಪ್ಪಗಲ್ ರೋಟು, ತಾಳೂರು ರೋಟು, ಹಿಂಗೆ ಕೊಳಗಲ್ ತಕ್ಕ ಅಲಿಪುರ ತಕ್ಕ ಹೋಗ್ತಂತೆ ರೋಡ್ ಅದು. ಆದರೆ ಸಿಟಿಗೆ 3 ಕಿಲೋಮೀಟ್ರ್ ಆಗ್ತೈತೆ. ಆದರೆ ಸ್ಕೂಲು, ಆಮೇಲೆ ಮನೆಗಳು, ಲೇಔಟು ಅವೆಲ್ಲ ಹೋಗ್ತವೆ. ಭಾಳ ಅನ್ಯಾಯ ಆಗ್ತೈತೆ. ಆದ್ದರಿಂದ ಕೆಲವರು ಬಡವರು ಕೆಲವು ಹೊಲ ಮಾರಿ ಅಲ್ಲಿ ಬುಡೋ ಸೈಟ್ ತಗೊಂಡಿದ್ದಾರೆ 30 ಲಕ್ಷ ರೂಪಾಯಿ ಕೊಟ್ಟು. ಪಾಪ ಅವರು ಅನ್ಯಾಯ ಆಗ್ತಾರೆ, ಮನೆ ಹೋಗ್ತೈತೆ, ಅವರು ರಿಕ್ಷಾ ಕೊಡ್ಸೋಂಥ ಪರಿಸ್ಥಿತಿ ಬಂದೈತೆ. ಆಮೇಲೆ ಇರೋ ರೈತರು ಅವರಪ್ಪ 8 ಎಕರೆ ಸಂಪಾದಿಸಿ 8 ಎಕರೆ ಕಂಪ್ಲೀಟ್ ಹೋಗ್ತೈತೆ ಅವರಿಗೆ ದುಡ್ಡು ಮುಖ್ಯ ಅಲ್ಲ, ಅವ್ರಿಗೆ ಬದುಕೋಕ್ಕೆ ಭಾಳ ಕಷ್ಟ ಆಗ್ತೈತೆ. ಅವರು ಕೂಡ ಕೊಡೋ ಪರಿಸ್ಥಿತಿ ಬರುತ್ತೆ ರೈತರುಗಳಿಗೆ. ಆದರೆ ಸಿಟಿ ಬಿಟ್ಟು 8 ಕಿಲೋಮೀಟ್ರು ಆ ಕಡೆ ಅಭಿವೃದ್ಧಿ ಇಲ್ಲ, ಮಾಡಲಿ ರೈಲ್ವೆ ಬೇಡನಲ್ಲ, ಅಭಿವೃದ್ಧಿಗೆ ನಾವೇನು ತೊಂದರೆ ಮಾಡಲ್ಲ. ಆದರೆ ಈ ರೀತಿ ಆಗೋದ್ರಿಂದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ನಮ್ಮ ಮಿನಿಸ್ಟ್ರುಗಳು, ಶಾಸಕರು ಮತ್ತು ನಮ್ಮ ರಾಜ್ಯ ಸರ್ಕಾರಗಳು, ಮುಖ್ಯಮಂತ್ರಿಗಳು, ಮಿನಿಸ್ಟ್ರುಗಳು ಇದಕ್ಕೆ ಗಮನ ಹರಿಸಿ ನಮಗೆ ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಥರ ಸೌಂಡ್ ಬಂದರೆ, ಸಿಟಿಯಲ್ಲೇ ಸೌಂಡ್ ಬಂದರೆ ಇನ್ನು ಜನಗಳಿಗೆ ಭಾಳ ತೊಂದರೆ ಆಗ್ತೈತೆ. ಇದು ದೂರ ಮಾಡ್ಬೇಕಂತ 1 ಕಿಲೋಮೀಟ್ರ್ ಮಾಡ್ಬೇಕಂತ ನಾವು ಕೇಳ್ತಾಯಿದ್ದೀವಿ. ಇದನ್ನು ಗಮನ ಹರಿಸಲಿದ್ರೆ ಮುಂದೆ ನಾವು ಹೋರಾಟ ರೈತರು ಮತ್ತು ಇಲ್ಲೆಲ್ಲ ಇರ್ತಕ್ಕಂಥ ರೈತರು ಜನಗಳು ಮತ್ತು ನಮ್ಮ ಊರುಗಳವರು ಎಲ್ಲ ಟ್ರೈಕ್ ಮಾಡ್ತೀವಿ ಮುಂದೆ ಏನನ್ನು ಅವರು ಆಗಿ ಗಮನ ಹರಿಸಲಿದ್ರೆ.
ಗುರುಗ ಹೋರಾಟ ಮಾಡ್ತೀವಿ. ಇದನ್ನು ಗಮನ ಹರಿಸಬೇಕಂತ ನಾವು ಕೇಳ್ತಾ ಇದ್ವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.